ಆಗಿ ಒಂದು ಪ್ರೋಗ್ರಾಮ್ ಒಂದು ಶುರು ಮಾಡ್ತಾ ಇದ್ದೀವಿ. ದಿನಕಲ್ ತಲಪಾಗಟ್ಟಿ ನಾವು 1957 ನಮ್ಮ ಎಂದಿನ ತಾತ ಶುರು ಮಾಡಿದ್ರು, ನಾಗಸ್ವಾಮಿ ನಾಯ್ಡು ಅಂತ ಹೆಸರು. ಸೊ ಇದು ಥರ್ಡ್ ಜನರೇಷನ್, ನಮ್ಮ MD ಸರ್ ಅವರು ಥರ್ಡ್ ಜನರೇಷನ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. 107 ಔಟ್ಲೆಟ್ಸ್ ನಮ್ಮ ಪ್ರಪಂಚದಲ್ಲೇ ಕೂರ್ತಿದೆ. ಪ್ರಪಂಚದಲ್ಲಿ ನಮ್ಮದು 107 ಔಟ್ಲೆಟ್ಸ್ ಇದೆ. ಬೆಂಗಳೂರಲ್ಲಿ ಮಾತ್ರ ಒಂದು 18 ಔಟ್ಲೆಟ್ ಇದ್ದೀವಿ ನಾವು. ಸೊ ಎವ್ರಿ ಮಂತ್ ನಾವು ನೋಡಿದ್ರೆ ಎವ್ರಿ ಮಂತ್ ವಿ ಆಲ್ವೇಸ್ ಡೂ ಸಮಥಿಂಗ್ ನ್ಯೂ. ಸೊ ಸ್ಟಾರ್ಟಿಂಗ್ ಫ್ರಮ್ ಏಪ್ರಿಲ್ ನೋಡಿದ್ರೆ ವಿ ಆಲ್ವೇಸ್ ಡೂ ಬೆವರೇಜಸ್, ಅನ್ಲಿಮಿಟೆಡ್ ಪರೋಟಾ ಫೆಸ್ಟಿವಲ್, ಗ್ರೇಟ್ ಇಂಡಿಯನ್ ಬಿರಿಯಾನಿ ಫೆಸ್ಟಿವಲ್, ಇಫ್ತಾರ್, ದೋಸಾ ಪರೋಟಾ ಫೆಸ್ಟಿವಲ್, ಈಗ ಸೂಪರ್ ಸ್ಟಾರ್ ಅಂತ ನಡೆಸ್ತಾ ಇದೆ. ಸೊ ವಿ ಡೂ ಎವ್ರಿಥಿಂಗ್ ನ್ಯೂ ಎವ್ರಿ ಮಂತ್ ಸೊ ದಟ್ ದ ಕಸ್ಟಮರ್ಸ್ ಆರ್ ಆ್ಯಕ್ಚುಲಿ ಲೈಕಿಂಗ್ ಆ್ಯಂಡ್ ಕಮಿಂಗ್ ಟು ಅಸ್. ಅದನ್ನ ಇದೆ ನಮ್ಮದು, ಬಿಕಾಸ್ ಕಸ್ಟಮರ್ ವಾಂಟ್ ಸಮಥಿಂಗ್ ನ್ಯೂ ಆಲ್ವೇಸ್. ಅದಕ್ಕೋಸ್ಕರ ಹಿಂಗೆ ನಾವು ಮಾಡ್ತಾ ಇದ್ದೇವೆ. ಈಗ ಲೆಜೆಂಡ್ರಿ ಎಕ್ಸ್ಪ್ರೆಸ್ ಇಟ್ಸ್ ಫಸ್ಟ್ ಟೈಮ್ ನಾವು ಈ ಥರ ಒಂದು ಟ್ಯಾಬ್ಲೂ ಥರ ಒಂದು ಮಾಡಿಸಿ ನಾವು ಶುರು ಮಾಡ್ತಾ ಇದ್ದೇವೆ. ಇಸ್ ಆ್ಯಕ್ಚುಲಿ ಒಂದು ಸ್ಟಾರ್ಟ್ ಫ್ರಮ್ ಬೆಂಗಳೂರು, ನಮ್ಮ ಬೆಂಗಳೂರಿನ ಶುರುವಾಗಿ ಇದ್ರ ಗೋಲ್ಡ್ ಟ್ರಾವೆಲ್ ಅಪ್ರಾಕ್ಸಿಮೇಟ್ಲಿ 13 ಸಿಟಿ ಟ್ರಾವೆಲ್ ಮಾಡ್ತಾ ಇದೆ. ಇಲ್ಲಿಂದ ಹೊಸೂರಿಂದ ಸೇಲಮಿಂದ ಕೊಯಮತ್ತೂರಿಂದ ಮಧುರೈಯಿಂದ ದಿನಕಲ್, ತಿರುಚಿ, ಅಲ್ಲಿಂದ ಪಾಂಡಿಚೇರಿ ಹೋಗ್ತಾ ಇದೆ, ಅಲ್ಲಿಂದ ಎಂಡಿಂಗ್ ಇನ್ ಚೆನ್ನೈ. ದಿಸ್ ಇಸ್ ದ ಪ್ಲ್ಯಾನ್. ಸೊ ಈ ಪ್ರಮೋಷನ್ ಎಂದ ಒಂದು ವ್ಯತ್ಯಾಸ ಏನು ಮಾಡ್ತಾ ಇದೆ ಅಂದರೆ ವಿ ಹ್ಯಾವ್ ಟು ಸ್ಪಾಟ್. ಅದೇನಂದ್ರೆ ಲೆಜೆಂಡರಿ ಎಕ್ಸ್ಪ್ರೆಸ್ ಇಸ್ ಟ್ರಾವೆಲಿಂಗ್ ಅಕ್ರಾಸ್ 1500 ಕಿಲೋಮೀಟರ್ಸ್. ಅದರಲ್ಲಿ ಕಸ್ಟಮರ್ಸ್ ವಾಟ್ ದೇ ಕ್ಯಾನ್ ಡೂ, ದೇ ಹ್ಯಾವ್ ಟು ಸ್ಪಾಟ್ ದ ಲೆಜೆಂಡರಿ ಎಕ್ಸ್ಪ್ರೆಸ್, ಕ್ಲಿಕ್ ಎ ಸೆಲ್ಫಿ ಆ್ಯಂಡ್ ಸೆಲ್ಫಿ ಮಾಡಿ ನಾವು ಚೆನ್ನಾಗಿ ವಿಡಿಯೋ ಮಾಡಿಸಿ ಅವರು ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿ ಮಿನಿಮಮ್ ಒಂದು 50 ಲೈಕ್ಸ್ ಬಂದರೆ ಅವ್ರಿಗೆ ಫ್ರೀ ಬಿರಿಯಾನಿ ಕೊಡ್ತೇವೆ. ಸೊ ಎನಿ ಕಸ್ಟಮರ್ಸ್ ಆ್ಯಕ್ಚುಲಿ ಕ್ಲಿಕ್ಕಿಂಗ್ ಪುಟಿಂಗ್ ಅಕ್ರಾಸ್ ದ ಸೋಷಿಯಲ್ ಮೀಡಿಯಾ ಅವ್ರು ಹಾಕಿಸಿ ಒಂದು 50 ಲೈಕ್ಸ್ ಮೇಲೆ ಬಂದರೆ ಅವ್ರಿಗೆ ಫ್ರೀ ಬಿರಿಯಾನಿ ಕೊಡ್ತೇವೆ. ದಿಸ್ ಅ ಕಾಂಪಿಟೇಷನ್ ಒಂದು ಮಾಡ್ತಾ ಇದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಬಕೆಟ್ ಆಫ್ ಸೆಲಿಬ್ರೇಷನ್ ಅಂದರೆ ಏನು, ಇಫ್ ಯು ಆ್ಯಕ್ಚುಲಿ ಲುಕ್ ಅಟ್ ಈ ಸೀಸನ್ ನೋಡಿದ್ರೆ ಬರೀ ಹಾಲಿಡೇಸ್ ಬರುತ್ತೆ. ಸೊ ಕ್ರಿಸ್ಮಸ್ಸು, ನ್ಯೂ ಇಯರು ಮತ್ತು ಸಂಕ್ರಾಂತಿ, ಸೊ 3 ಸೀಸನ್. ಇವತ್ತು 25ನೇ ತಾರೀಕಿನ ಶುರು ಮಾಡಿ 15ನೇ ತಾರೀಕಿನಲ್ಲಿ ನೋಡಿದ್ರೆ ಬರೀ ಫೆಸ್ಟಿವಲ್ ಬರುತ್ತೆ. ಸೊ ಈ ಫೆಸ್ಟಿವಲಲ್ಲಿ ಬಿರಿಯಾನಿ ಫೆಸ್ಟಿವಲ್, ವಿತೌಟ್ ಬಿರಿಯಾನಿ ದೇರ್ ಇಸ್ ನೋ ಫೆಸ್ಟಿವಲ್. ಸೊ ಅದಕ್ಕೋಸ್ಕರ ನಾವು ಬಕೆಟ್ ಬಿರಿಯಾನಿ ಅಂತ ಇದು ಶುರು ಮಾಡಿದ್ವಿ. ಈ ಬಕೆಟ್ ಬಿರಿಯಾನಿಯಲ್ಲಿ 3 ಟೈಪ್ ಬರುತ್ತೆ. ಫಸ್ಟು ಒಂದು ಜಂಬೋ ಬಕೆಟ್, 3 ರಿಂದ 4 ಜನ ಊಟ ಮಾಡ್ಬೋದು. ಇನ್ನೊಂದು ಫ್ಯಾಮಿಲಿ ಬಕೆಟು, 6 ರಿಂದ 7 ಜನ ಊಟ ಮಾಡ್ಬೋದು. ಇನ್ನೊಂದು ಪಾರ್ಟಿ ಬಕೆಟು, 8 ರಿಂದ 10 ಜನ ಊಟ ಮಾಡ್ಬೋದು. ಸೊ ಅದರಲ್ಲಿ ಸ್ಟಾರ್ಟ್ರು, ಜ್ಯೂಸಸ್ಸು, ಬಿರಿಯಾನಿ, ಮೊಟ್ಟೆ ಎಲ್ಲ ಅಲ್ಲಿ ಸೇರಿಸಿ ಬರುತ್ತೆ. ಸೊ ಮಿನಿಮಮ್ ಸ್ಟಾರ್ಟಿಂಗ್ ವಿತ್ 800 ರೂಪಾಯಿ ಆಗುತ್ತೆ, ಮ್ಯಾಕ್ಸಿಮಮ್ 3400 ತನಕ ಹೋಗುತ್ತೆ. ಸೊ ದಟ್ ಇಸ್ ದ ಪ್ರೈಸ್. ಸೊ 3 ವೆರೈಟಿ ಚಿಕನ್ನು, ಮಟನ್ನು, ಬಿರಿಯಾನಿ ಎಲ್ಲ ಬರುತ್ತೆ. ಸೊ ದಟ್ ಇಸ್ ದ ಆಫರ್. ಆ ಆಫರ್ 20ನೇ ತಾರೀಕು ಶುರು ಆಗುತ್ತೆ. ದಟ್ ಆಫರ್ ಇಸ್ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಅಂದರೆ 20th ಆಫ್ ದಿಸ್ ಮಂತ್ ಅಂದರೆ 15ನೇ ತಾರೀಕುವರೆಗೆ ಅದು ಹೋಗುತ್ತೆ. ಸೊ ಅದು ದ ಆಫರ್. ಸೊ ಈ ಆಫರ್ ನಾವು ಕಸ್ಟಮರ್ಗೋಸ್ಕರ ಬಿಟ್ಟಿದ್ದೀವಿ. ವೆನ್ ಎವರ್ ವಿ ಗಿವ್ಸ್ ಆಫರ್ ಲೈಕ್ ದಿಸ್ ವಿ ಗೆಟ್ ಅ ಫ್ಯಾಂಟಾಸ್ಟಿಕ್ ರೆಸ್ಪಾನ್ಸ್. ಕಸ್ಟಮರ್ ತುಂಬ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ನಮ್ಮದು ಬಿರಿಯಾನಿ ಬೇರೆ ಬಿರಿಯಾನಿ ಥರ ಇಲ್ಲ. ನಮ್ಮದು ಮಾಡೋದು ಸೀರಗ ಸಂಬಂಧದಿಂದ ಮಾಡ್ತಾ ಇದ್ದೀವಿ. ಮಿಕ್ಕಿರೋರೆಲ್ಲ ಅವರು ಬಾಸ್ಮತಿ ರೈಸಲ್ಲಿ ಮಾಡ್ತಾರೆ. ನಮ್ಮದು ನೋಡಿದ್ರೆ ಅದು ಸೀರಗ ಸಂಬ, ಅದು ಸಣ್ಣದು. ಯಾಕಂದರೆ ನಮ್ಮ ಕನ್ನಡ ಜನರಿಗೆ, ನಮ್ಮ ರಾಜ್ಯ ಜನರಿಗೆ ಅವ್ರಿಗೆ ಗೊತ್ತು. ನಮ್ಮ ದೊನ್ನೆ ಬಿರಿಯಾನಿ, ನಮ್ಮದು ಸೀರಗ ಸಂಬ ರೈಸ್ ಅಂದರೆ ಇವ್ರಿಗೆ ಗೊತ್ತು. ನಾವೆಲ್ಲ ದೊಡ್ಡ ರೈಸನ್ನು ತಿನ್ನಲ್ಲ, ಚಿಕ್ಕದು ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಆ ಮಸಾಲ ಚೆನ್ನಾಗಿ ಸೇರಿಸ್ಕೊಂಡು ಒಳ್ಳೆ ಒಂದು ವಾಸನೆ ಬರುತ್ತೆ. ಅದಕ್ಕೋಸ್ಕರ ನಾವು ಈ ಸೀರಗ ಸಂಬ ರೈಸಲ್ಲಿ ನಾವು ಮಾಡ್ತಾ ಇದ್ದೀವಿ. ಸೊ ನಮ್ಮ ಬಿರಿಯಾನಿನೇ ಡಿಫ್ರೆಂಟು. ನಮ್ಮ ಕಡೆ ಸಿಕ್ಕಾಪಟ್ಟೆ ಒಂದು ಸ್ಟಾರ್ಟರ್ಸ್ ವೆರೈಟಿ 50 ಮೇಲೆ ಒಂದು ಸ್ಟಾರ್ಟರ್ಸ್ ಇದೆ, ಹೊಸ ಸ್ಟಾರ್ಟರ್ಸ್ ನಾವು ಬಿಟ್ಟಿದ್ದೀವಿ. ಈ ಆಫರ್ ಬಿಟ್ಟು ಈ ಕ್ರಿಸ್ಮಸ್, ನ್ಯೂ ಇಯರ್ ಮತ್ತು ಸಂಕ್ರಾಂತಿ ಈ ಹಾಲಿಡೇ ಸೀಸನಲ್ಲಿ ಕಸ್ಟಮರ್ ಚೆನ್ನಾಗಿ ಎಂಜಾಯ್ ಮಾಡಬೇಕು, ಅದಕ್ಕೋಸ್ಕರ ಈ ಆಫರ್ ಬಿಟ್ಟಿದ್ದೀವಿ. ಖಂಡಿತ ಸರ್, ನಮ್ಮ ಹತ್ರ ಒಂದು 25 ವೆರೈಟೀಸ್ ವೆಜ್ ಇದೆ ಸರ್. ನಾವು ಮೀಲ್ಸ್ ನೋಡಿದ್ರೆ ನಮ್ಮದು 100% ವೆಜ್ ಮೀಲ್ಸ್. ಒಂದು 13 ಐಟಮ್ಸ್ ಬರುತ್ತೆ. ಸ್ಟಾರ್ಟಿಂಗ್ ಒಂದು ಪೊಡಿಯಿಂದ ತುಪ್ಪ ಇಂದ ಶುರು ಮಾಡಿ ಪಪ್ಪು, ಟಿಪಿಕಲ್ ಆಂಧ್ರ ಸ್ಟೈಲಲ್ಲಿ ನಮ್ಮದು ವೆಜ್ ಮೀಲ್ಸ್ ಇದೆ ಸರ್. ಸೊ ಅದು ಇದೆ ವೆಜ್. ಅದು ಬಿಟ್ಟರೆ ಪನ್ನೀರು, ಮಶ್ರೂಮು ಅದೆಲ್ಲ ಸೇರಿಸಿ ಒಂದು 25 ವೆರೈಟೀಸ್ ನಾವು ಇದೆ. ಸ್ಟಾರ್ಟ್ರು, ಗ್ರೇವಿಗಳು ಅದೆಲ್ಲ ಸೇರಿಸಿ ಇದೆ. ಮತ್ತು ದೋಸೆ ಬಾಟಾವು ಇದೆ ನಮ್ಮ ಹತ್ರ. ಸೊ ವೆಜ್ ನಮ್ಮದು 25% ನಮ್ಮ ಮೆನು ಬರೀ ವೆಜ್ ಐಟಮ್ಸ್ ಇದೆ. ಬೆಂಗಳೂರಲ್ಲಿ 18 ಬ್ರಾಂಚಸ್ ಇದೆ ಸರ್. ಇನ್ನು 2 ಮಾಡ್ತಾ ಇದ್ದೀವಿ. ಒಂದು KRPಲ್ಲಿ, ಇನ್ನೊಂದು ಯಲಹಂಕದಲ್ಲಿ ಒಂದು ಪುಡಪಟ್ಟು ನೋಡ್ತಾ ಇದ್ದೀವಿ. ಸೊ ಸೇರಿಸಿದ್ರೆ 20 ಔಟ್ಲೆಟ್ ಆಗಿದೆ ಸರ್.